ವಂದನೆ. ಸೇರಿ ಬಂದಂತ ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನು ನಾನು ಸಲ್ಲಿಸುತ್ತಾ ವಂದನೆಗಳು ಕಣ್ಣುಗಳನ್ನು ಬ್ರದರ್. ವಂದನೆಗಳು. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ನಮ್ಮೆಲ್ಲರನ್ನು ಸ್ವಾಮಿ ನೀವು ಕೈ ಹಿಡಿದು ನಡೆಸುತ್ತಾ ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸುತ್ತಾ ಆರೋಗ್ಯವನ್ನು, ಬಲವನ್ನು, ಆಯುಷ್ಕಾಲವನ್ನು ನಮ್ಮೆಲ್ಲರಿಗೂ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ರೀತಿಯಾಗಿ ಈ ದಿನ ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಸೇರಿ ಬರಲು ಕೃಪೆ ಮಾಡಿಕೊಟ್ಟಿದ್ದೀರಾ ಕರ್ತನೆ, ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಇದುವರೆಗೂ ಹಾಡುಗಳ ಮುಖಾಂತರ ನಿಮ್ಮ ನಾಮವನ್ನು ಮಹಿಮೆಪಡಿಸುತ್ತೇವೆ. ಈಗ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗುವಾಗ ನಮ್ಮನ್ನು ಬಲಪಡಿಸಿ ನಿಮ್ಮ ಪ್ರೀತಿ ಸತ್ಯತೆಗಳನ್ನು, ನೀವು ನಮ್ಮನ್ನು ಕೈ ಬಿಡದಂತಹ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ನಿಮ್ಮ ಆತ್ಮನ ಸಹಾಯವನ್ನು ನಮ್ಮೆಲ್ಲರಿಗೂ ನೀವು ಕೊಟ್ಟು ನಡೆಸುತ್ತೀರ ಎಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಮತ್ತೊಮ್ಮೆ ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಪ್ರೇರೆ, ದೇವರು ಕೊಟ್ಟಂತ ಒಂದು ಅಮೂಲ್ಯವಾದಂತ ಸಮಯ, ಅಮೂಲ್ಯವಾದಂತ ಅವಕಾಶದಲ್ಲಿ ದೇವರು ನಮ್ಮ ಮುಂದಿಟ್ಟಿರುವಂತಹ ಸತ್ಯವೇದಗಳಲ್ಲಿ ಬರೆಯಲ್ಪಟ್ಟಂತ ಸಂದರ್ಭಗಳಿಂದ ದೇವರ ವಾಕ್ಯವನ್ನು, ದೇವರ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಪ್ರೇರೆ, ಇವತ್ತು ನಾವು ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ 3 ಸಂದರ್ಭಗಳನ್ನ ನೋಡ್ಲಿಕ್ಕಿದ್ದೇವೆ. ಈ 3 ಸಂದರ್ಭಗಳು ಎಂತ ಸಂದರ್ಭಗಳಂತಂದ್ರೆ, ಇಲ್ಲಿ ಕುಳಿತಂತ ಕ್ರೈಸ್ತರಾಗಿರುವಂತ ನಮ್ಮೆಲ್ಲರಿಗೂ ಬಲಪಡಿಸುವಂತ ಸಂದರ್ಭಗಳು, ದೇವರ ಮೇಲೆ ಹೇಗೆ ಆಧಾರಗೊಂಡಿರಬೇಕು ಎಂಬುದಾಗಿ ತಿಳಿಸುವಂತ ಪ್ರಾಮುಖ್ಯವಾದಂತ ಕೆಲವು ಸಂದರ್ಭಗಳು. ನಾವು ನೋಡ್ಬೇಕಾ ಅಂತಂದ್ರೆ ಹೌದು, ನೋಡ್ಬೇಕು. ಯಾಕೆಂತಂದ್ರೆ ಕ್ರೈಸ್ತರಾಗಿ ಇನ್ನು ಹೇಳ್ಬೇಕು ಅಂತಂದ್ರೆ, ದೇವರಿಗೋಸ್ಕರ ಬದುಕುತ್ತಿರುವಂತ ನಮಗೆ ಈ ಲೋಕದಲ್ಲಿ ಅನೇಕ ಶೋಧನೆಗಳು, ಶ್ರಮೆಗಳು ಬರುತ್ತವೆ. ಬಂದಾಗ ಅವುಗಳನ್ನ ಹೇಗೆ ಫೇಸ್ ಮಾಡಬೇಕು, ದೇವರಿಗೋಸ್ಕರ ಹೇಗೆ ನಿಲ್ಲಬೇಕು, ಎಂತ ಪರಿಸ್ಥಿತಿಗಳು ಬಂದಾಗ್ಯೂ ಕೂಡ ದೇವರನ್ನು ಕೈ ಬಿಡದೆ ಹೇಗೆ ಆಧಾರಗೊಂಡು ಜೀವಿಸಬೇಕು, ಇವೆಲ್ಲ ಸಂಗತಿಗಳು ನಮಗೆ ಅರ್ಥ ಆಗಬೇಕಂತಂದ್ರೆ ಸತ್ಯವೇದದಲ್ಲಿರುವಂತ ಈ 3 ಸಂದರ್ಭಗಳನ್ನ ಈ ದಿನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ, ನೋಡ್ಲಿಕ್ಕಿದ್ದೇವೆ. ಓಕೆ, ಸಮಯವನ್ನು ತಡ ಮಾಡದೆ ನಮ್ಮ ಕೈಗಳಲ್ಲಿರುವಂತ ಸತ್ಯವೇದವನ್ನ ತೆಗೆಯುವುದಾದರೆ, ಇವತ್ತು ನಾವು ನೋಡುವಂತ ಮೊದಲನೆಯ ಸಂದರ್ಭ ದಾನಿಯೇಲನ ಗ್ರಂಥದಲ್ಲಿರುವಂತ ಸಂದರ್ಭ. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 1ರಿಂದ 30ನೇ ವಚನದವರೆಗಿರುವಂತದ್ದು ಸಂದರ್ಭ. ಅದನ್ನ ನಾವು ಓದ್ತಿಲ್ಲ. ಬೇಕಾಗಿರುವಂತ ಕೆಲವು ಪ್ರಾಮುಖ್ಯವಾದಂತ ಸಂಗತಿಗಳನ್ನ ಮಾತ್ರ ನಾವು ಓದ್ತೇವೆ. ಓಕೆ, 3ನೇ ಅಧ್ಯಾಯ 1ರಿಂದ 30ನೇ ವಚನದವರೆಗಿರುವಂತದ್ದು ಸಂದರ್ಭ. ಏನಿದೆ ಆ ಸಂದರ್ಭದಲ್ಲಿ, ಏನಿದೆ ಆ 30 ವಚನಗಳಲ್ಲಿ ಅಂತಂದ್ರೆ, ದಾನಿಯೇಲನ ಸ್ನೇಹಿತರು ಆಗಿರುವಂತ 3 ಮಂದಿ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಬೆಂಕಿಯಲ್ಲಿ ಹಾಕ್ತಿದ್ದಾರೆ. ಯಾಕೆ ಹಾಕ್ತಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತು. ನೆಬೂಕದ್ನೆಚ್ಚರ್ ಎಂಬಂತ ಚಕ್ರವರ್ತಿ ಬಂದಿದ್ದಾನೆ, ಬಂದು ದೊಡ್ಡ ಪ್ರತಿಮೆಯನ್ನು, ವಿಗ್ರಹವನ್ನ ಮಾಡಿದ್ದಾನೆ. ಬಂಗಾರದ, ಚಿನ್ನದ ವಿಗ್ರಹ ಮಾಡಿ ಅದಕ್ಕೆ ಎಲ್ಲರನ್ನು ಅಡ್ಡ ಬೀಳ್ಲಿಕ್ಕೆ ಹೇಳ್ತಿದ್ದಾನೆ. ಆದರೆ ಎಲ್ಲರೂ ಅಡ್ಡ ಬೀಳ್ತಿದ್ದಾರೆ. ಒಂದು ವೇಳೆ ಅಡ್ಡ ಬಿದ್ದಿಲ್ಲ ಅಂತಂದ್ರೆ ನಿಮ್ಮನ್ನು ಕೊಂದು ಬಿಡ್ತೇನೆ, ನಿಮ್ಮ ಪ್ರಾಣಗಳನ್ನ ತೆಗೆಯುತ್ತೇನೆ ಎಂಬುದಾಗಿ ಹೇಳಿದಾಗ ಎಲ್ಲರೂ ಅಡ್ಡ ಬಿದ್ದರು. ಈ 3 ತಲೆಗಳು ಮಾತ್ರ ಶಿರಸ್ಸನ್ನ ತಗ್ಗಿಸಲಿಲ್ಲ. ಯಾಕೆ ಅಂತ ಕೇಳಿದಾಗ ಅವ್ರು ಕೊಟ್ಟಂತ ಉತ್ತರ, ಈ ಶಿರಸ್ಸು ನಮ್ಮ ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ತಗ್ಗಿಸುವುದಿಲ್ಲ. ಹಾಗಾದ್ರೆ ನಿಮ್ಮನ್ನು ನಾವು ಬೆಂಕಿಯಲ್ಲಿ ಹಾಕ್ತೇವೆ. ಓಕೆ, ಬೆಂಕಿಯಲ್ಲಿ ಹಾಕ್ತೇವೆ. ಓಕೆ, 3ನೇ ಅಧ್ಯಾಯ 16ನೇ ವಚನ, 16ರಿಂದ 18ನೇ ವಚನ. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ರಾಜನಿಗೂ
ನೆಬೋದ್ ನೆಬೋ ನೆಬೋ ನೆಬೂಕದ್ನೆಚ್ಚರನೇ, ಚಿಕ್ಕವನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ ಅರಸೆ. ನಾವು ನಿನಗೆ ಏನು ಹೇಳಬೇಕಾಗಿಲ್ಲ ಅರಸೆ. ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಹವೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ನೆಬೂಕದ್ನೆಚ್ಚರನು ಸಾಕು ಸಾಕು ಕೋಪೋದ್ರೇಕದಿಂದ ಸಾಕು ಮುಖಭಾವವನ್ನು ಶದ್ರಕ್ ಸಾಕು. ಓಕೆ, 16ನೇ ವಚನದಿಂದ 18ನೇ ವಚನದವರೆಗೂ ನಾವು ಓದಿರುವಂತ ಸಂದರ್ಭದಲ್ಲಿ ಚಕ್ರವರ್ತಿ ರಾಜನು ನೆಬೂಕದ್ನೆಚ್ಚರನು ಆ ನೆಬೂಕದ್ನೆಚ್ಚರನಿಗೆ ಎದುರು ಮಾತನಾಡ್ತಿದ್ದಾರೆ. ಯಾವುದಕ್ಕೋಸ್ಕರ ಎದುರು ಮಾತನಾಡ್ತಿದ್ದಾರೆ? ಅವ್ರಿಗೇನೋ ಡಿಸ್ಕಂಫರ್ಟ್ ಆಗಿದೆ, ಅನ್ಕಂಫರ್ಟಬಲ್ ಆಗಿದ್ದಾರೆ, ಅವ್ರಿಗೇನೋ ಬರ್ಬೇಕಾಗಿರುವಂತದ್ದು ಬಂದಿಲ್ಲ, ಅದಕ್ಕೆ ಅವ್ರು ಏನಾದ್ರೂ ಈ ತರ ಮಾಡ್ತಿದಾರೇನೋ. ಅವರು ರಾಜನಿಗೆ ಎದುರಾಗಿ ಮಾತನಾಡೋದಕ್ಕೆ ಕಾರಣವೇನಂತಂದ್ರೆ, ಅವರ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಆರಾಧಿಸು ಎಂಬುದಾಗಿ ಹೇಳಿದಾಗ, ಯಾವಾಗಾದ್ರೆ ಅದು ಆಯ್ತು, ಯಾವಾಗಾದ್ರೆ ಆ ಸಂದರ್ಭ ಬಂತು, ಅವರು ಇಮಿಡಿಯೇಟ್ ಆಗಿ 2ನೇ ಬಾರಿ ಇನ್ನೇನು ಯೋಚನೆ ಮಾಡಿಲ್ಲ, ಇವಾಗ ಬಗ್ಬಿಡೋಣ ಆಮೇಲೆ ಇದ್ ಮಾಡೋಣ ಅಂತೇಳಿ ಯೋಚನೆ ಮಾಡಿಲ್ಲ. ದೇ ಹ್ಯಾವ್ ಡಿಸೈಡೆಡ್. ಅಂಡ್ ಇನ್ನೇ ಎಷ್ಟು ಸಮಯ ಅವರ ಬಳಿಯಲ್ಲಿತ್ತೋ ಗೊತ್ತಿಲ್ಲ, ಆದ್ರೆ ಇಮ್ಮಿಡಿಯೇಟ್ ಆಗಿ ಅವರು ತೆಗೆದುಕೊಂಡಂತ ನಿರ್ಣಯವೇನಂತಂದ್ರೆ, ನಾವು ತಲೆ ತಗ್ಗಿಸಬಾರದು. ಅಂದರೆ ಅದರಿಂದ ಪ್ರಾಣ ತೆಗಿತಾರೆ ಅಂತ ಗೊತ್ತಿದ್ದರೂ ಕೂಡ ತಲೆ ತಗ್ಗಿಸಲಿಲ್ಲ. ಹಾಗೆ ಮಾಡುವುದರಿಂದ ರಾಜನಿಗೆ ಕೋಪ ಬರುತ್ತೆ ಅಂತ ಗೊತ್ತಿದ್ದರೂ ತಲೆ ತಗ್ಗಿಸಲಿಲ್ಲ. ಏನೇನಾಗುತ್ತೋ ಅವರ ಕಣ್ಣು ಮುಂದೆ ನಡೆಯುತ್ತೆ, ಅವ್ರ ಕಣ್ಣು ಮುಂದೆ ತಿಳಿದಿದೆ, ಅವ್ರಿಗೆ ಗೊತ್ತಿದೆ, ಆದರೂ ಕೂಡ ಅವರು ತಲೆ ತಗ್ಗಿಸಲಿಲ್ಲ. ಅವ್ರು ಅಂದುಕೊಂಡ ಹಾಗೆ ರಾಜನಿಗೆ ಕೋಪ ಬಂತು. ಬೆಂಕಿಯಲ್ಲಿ ಹಾಕ್ತೇನೆ ಅಂತ ಹೇಳಿದ್ರು. ಬೆಂಕಿಯಲ್ಲಿ ಹಾಕ್ತೇನೆ ಅಂತ ಹೇಳಿದಾಗ್ಯೂ ಕೂಡ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ನಾವು ನಂಬಿರುವಂತ ದೇವರು ನಮ್ಮನ್ನು ರಕ್ಷಿಸದೆ ಹೋದರೂ ಹೇಗೋ ನಿನ್ನ ಕೈಯಿಂದ ರಕ್ಷಿಸ್ತಾರ ಅನ್ಕೋ, ಆದರೆ ಒಂದು ವೇಳೆ ಆ ಆವಿಗೆಯೊಳಗಿಂದ ನಮ್ಮನ್ನು ರಕ್ಷಿಸದೆ ಹೋದರು, ನೀನು ನಿಲ್ಲಿಸಿದಂತ ಆ ಪ್ರತಿಮೆಗೆ, ಆ ವಿಗ್ರಹಕ್ಕೆ ನಾವು ಅಡ್ಡ ಬೀಳುವುದಿಲ್ಲ. ಅಂದ್ರೆ ಅವರ ನಂಬಿಕೆಯನ್ನು ಏನ್ ಮಾಡ್ತಿದಾರೆ ಗೊತ್ತಾ ಪ್ರಿಯರೇ? ಅವರ ನಂಬಿಕೆಯನ್ನು ಶೋಧನೆಗೆ ಒಳಪಡಿಸ್ತಿದ್ದಾರೆ. ಅವರು ಯಾವ ದೇವರನ್ನಾದ್ರೆ ನಂಬಿದ್ದಾರೋ ಆ ದೇವರ ಮೇಲಿರುವಂತ ನಂಬಿಕೆಯನ್ನ ಕಷ್ಟಗಳ ಮಧ್ಯದಲ್ಲಿ ನಿಲ್ಲಿಸ್ತಿದ್ದಾರೆ. ವಾಂಟೆಡ್ಲಿ ಪ್ರೇರೆ, ಯಾವಾಗಾದ್ರೆ ನಾವು ಅಂತ ಪರಿಸ್ಥಿತಿಗಳಿಗೆ ಹೋಗ್ತೇವಲ್ವಾ, ದೇವರು ನಮ್ಮ ಪಕ್ಷದಲ್ಲಿ ಹೇಗಿರ್ತಾರೆ ಎಂಬುವಂತದ್ದು ನಮಗ್ ಕಾಣುತ್ತೆ. ಶದ್ರಕ್, ಮೇಷಕ್, ಅಬೇದ್ನೆಗೋರವರನ್ನು ಒಳಗಾಕಿದ್ರೆ, 3 ಮಂದಿಯನ್ನು ಒಳಗಾಕಿದ್ರೆ, ಅಂದ್ರೆ ಬೆಂಕಿ ಒಳಗಾಕಿದ್ರೆ, ಅಲ್ಲಿ ಕಾಣ್ತಿರುವಂತವ್ರು ಎಷ್ಟು ಜನ? 4 ಜನ. 24-25ನೇ ವಚನ, 3ನೇ ಅಧ್ಯಾಯ 24-25. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದರೆ ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಹವೆಯ ಬಾಯಿಯ ಬಳಿಗೆ ಹೋಗಿ, ಪರಾತ್ಪರ ದೇವರ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗನಿಗೂ ಎಂಬವರೇ ಹೊರಗೆ ಬನ್ನಿ ಎಂದು ಕೂಗಲು, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ ಉಪರಾಜನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯು ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಸಾಕ್ಮಾ. ಸೊ ದೇವರಲ್ಲಿ ಏನ್ ತಿಳಿಸ್ತಿದ್ದಾರೆ ಅಂತಂದ್ರೆ, ಹಾಕಲ್ಪಟ್ಟಂತವರು 3 ಮಂದಿ, ಆದ್ರೆ ಅಲ್ಲಿ ಕಾಣುತ್ತಿರುವಂತವರು 4 ಮಂದಿ ವ್ಯಕ್ತಿಗಳು. ಯಾರವರು ಅಂತಂದ್ರೆ, ಸತ್ಯವೇದ ಹೇಳುತ್ತೆ, ದೇವರು ತಾನೇ ಇಳಿದು ಬಂದನು. ಅಂದರೆ ದೇವರು ತಾನೇ ರಕ್ಷಿಸೋದಕ್ಕೆ ಇಳಿದು ಬಂದನು. ದೇವರಿಗೋಸ್ಕರ ಯಾವಾಗಾದ್ರೆ ನಾವು ನಿಲ್ತೇವೋ, ದೇವರು ನಮಗೋಸ್ಕರ ನಿಲ್ಲುವುದನ್ನ ಪ್ರಾರಂಭ ಮಾಡ್ತಾರೆ. ಯಾವಾಗ್ಲೂ ಕೂಡ ನಮ್ಮ ಭಕ್ತಿಯ ಜೀವನದಲ್ಲಿ
ನಮಗೆ ಬರುವಂತ ಶ್ರಮೆಗಳ ವಿಷಯದಲ್ಲಿ, ಶೋಧನೆಗಳ ವಿಷಯದಲ್ಲಿ ವಿ ಶುಡ್ ನಾಟ್ ಹ್ಯಾವ್ ಸೆಕೆಂಡ್ ಥಾಟ್. ನಮಗೆ ಪ್ರಶ್ನೆಗಳಿರಬಾರದು, ಸಂದೇಹಗಳಿರಬಾರದು. ಪ್ರಶ್ನೆಗಳು, ಸಂದೇಹಗಳು ಯಾವಾಗಾದ್ರೆ ಹೃದಯದಲ್ಲಿ ತುಂಬಿಕೊಳ್ತೇವೋ ಅವಾಗ ದೇವರ ವಾಕ್ಯ ಅಥವಾ ದೇವರ ಒಂದು ಮಹಾ ಕಾರ್ಯಗಳು ನಮಗೆ ಅರ್ಥ ಆಗಲ್ಲ ಪ್ರಿಯರೇ. ದೇವರ ಉನ್ನತವಾದಂತ ಕಾರ್ಯಗಳು ನಮಗೆ ಗೊತ್ತಾಗಬೇಕು, ಅರ್ಥ ಆಗಬೇಕು ಅಂತಂದ್ರೆ ದೇವರಿಗೆ ಬಹಳ ಹತ್ತಿರವಾಗಿ ನಾವು ಜೀವಿಸಬೇಕು. ಶದ್ರಕ್, ಮೇಷಕ್, ಅಬೇದ್ನೆಗೋರು ಅವ್ರಿಗೆ ಗೊತ್ತು ಅವ್ರು ಸಾಯ್ತಾರೆ ಅಂತ. ಅವರ ದೇವರು, ಅವರು ನಂಬಿರುವಂತ ದೇವರು ಅವರನ್ನು ಆ ನೆಬೂಕದ್ನೆಚ್ಚರನ ಕೈಯಿಂದ ಬಿಡಿಸ್ತಾರೆ ಅಂತ ಗೊತ್ತು. ಆದ್ರೆ ಹೇಗ್ ಬಿಡಿಸ್ತಾರೆ ಅಂತ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ದೇ ನೋ ನಥಿಂಗ್. ಬಟ್ ಒಂದಂತೂ ಸತ್ಯ, ಅವರು ನಂಬಿರುವಂತ ದೇವರು ಅವರನ್ನು ಕೈ ಬಿಡುವುದಿಲ್ಲ. ಇಟ್ ವಾಸ್ ಅ ಸ್ಟೇಟ್ಮೆಂಟ್. ನೆಬೂಕದ್ನೆಚ್ಚರನೇ ಎದ್ದು ಸಿಂಹಾಸನವನ್ನು ಬಿಟ್ಟು ಇಳಿದು ಬಂದು ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ಪರಾತ್ಪರನ ಪುರುಷರೇ ಹೊರಗ್ ಬನ್ನಿ, ಹೊರಗ್ ಬನ್ನಿ, ನಿಮ್ಮ ದೇವರ ನಿಜವಾದಂತ ದೇವರು. ಇಟ್ ವಾಸ್ ಎ ಸ್ಟೇಟ್ಮೆಂಟ್. ಯಾರಾದ್ರೆ ಬೆಂಕಿಯೊಳಗೆ ಹಾಕಿದರೋ ಆ ಬೆಂಕಿಯೊಳಗೆ ಹಾಕಿದವರೇ ಹೊರಗ್ ಬಂದು ಹೇಳ್ತಿದ್ದಾರೆ, ನಿಮ್ಮ ದೇವರು ಉನ್ನತನು, ನಿಮ್ಮ ದೇವರು ಸಜೀವವಾದಂತ, ನಿಮ್ಮ ದೇವರು ನಿಜವಾದಂತ ದೇವರು. ನಮ್ಮ ಬದುಕಿನಲ್ಲೂ ಕೂಡ ಪ್ರೇರೆ ಬೆಂಕಿಯಂತಿರುವಂತ, ಅಗ್ನಿಯಂತಿರುವಂತ ಶ್ರಮೆಗಳು ಬಂದಾಗಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತದ್ದೇನೋ ಗೊತ್ತಾ, ಇದು ವ್ಯಕ್ತಿಯಿಂದ ಬರುತ್ತಿದೆ ಅಂತ ನಾವು ಯಾವತ್ತೂ ಅಂದುಕೊಳ್ಳಬಾರದು. ಇದು ದೇವರ ಮಹಿಮೆಗಾಗಿ ನಮ್ಮ ಜೀವನದಲ್ಲಿ ಬರ್ತಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಪ್ರತಿ ಕಾರ್ಯವು ಕೂಡ ಕ್ರೈಸ್ತರ ಜೀವನದಲ್ಲಿ ಬರ್ತಿದೆ ಅಂತಂದ್ರೆ ಇದು ದೇವರಿಗೆ ಮಹಿಮೆ, ಇದು ದೇವರಿಗೆ ಕೃತಜ್ಞತೆ, ಇದು ದೇವರಿಗೆ ಮಹಿಮೆಯನ್ನು ತರುವಂತ ಕೆಲಸ. ವಿ ಶುಡ್ ಅಂಡರ್ಸ್ಟ್ಯಾಂಡ್. ಯಾವಾಗ್ಲೂ ಕೂಡ ಇದನ್ನು ಶೋಧನೆಯಾಗಿ ಅಥವಾ ಬೇರೆ ಬೇರೆಯಾಗಿ ನಾವು ನೋಡಬಾರದು ಪ್ರಿಯರೇ. ಅನೇಕರಾಗಿ ನಾವು ನೋಡುತ್ತಿರುವಂತದ್ದು ಹಾಗೆ. ಅದಕ್ಕೆ ದೇವರು ನಮ್ಗೆ ಅರ್ಥ ಆಗ್ತಿಲ್ಲ. ದೇವರ ಒಂದು ಮಹಾ ಕಾರ್ಯಗಳನ್ನು ನಾವು ಅನುಭವಿಸ್ಲಿಕ್ಕೆ ಆಗ್ತಿಲ್ಲ ಪ್ರಿಯರೇ. ಎಸ್, ದೇವರು ಬಹಳ ಹತ್ತಿರವಾಗಿರ್ತಾರೆ ಯಾವಾಗ ನಾವು ದೇವರಿಗೆ ಹತ್ತಿರವಾಗಿದ್ದಾಗ, ದೇವರ ಕಾರ್ಯಗಳಲ್ಲಿ, ದೇವರ ಕೆಲಸಗಳಲ್ಲಿ ಹತ್ತಿರವಾಗಿದ್ದಾಗ ದೇವರು ನಿಜವಾಗಲೂ ನಮಗೆ ಬಹಳ ಹತ್ತಿರವಾಗಿರ್ತಾರೆ. ಬೆಂಕಿಯಲ್ಲಿ ಹಾಕಿದಂತ ನೆಬೂಕದ್ನೆಚ್ಚರನು ಏನ್ ಹೇಳ್ತಾನೆ ನೋಡಿ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ. ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಜನಕುಳ ಭಾಷೆಯವರಲ್ಲೇ ಯಾರಾದರೂ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನ್ನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಅಂದ್ರೆ ಇಟ್ ವಾಸ್ ಎ ಗ್ರೇಟ್ ಅಂಡ್ ಸ್ಟೇಬಲ್ ಸ್ಟೇಟ್ಮೆಂಟ್. ಸಮಾಜಕ್ಕೆ ತಿಳಿಸಲ್ಪಟ್ಟಿತು. ಯಾವ ಭಾಷೆಯವರಾದರೂ ಕೂಡ ಇವರು ನಂಬಿರುವಂತ ದೇವರನ್ನು ಅಲ್ಲಸಲ್ಲದ ಮಾತನಾಡಿದರೆ ಅವರ ಮನೆಯನ್ನ ತಿಪ್ಪೆಯಂತೆ ಮಾಡ್ತೇನೆ, ಇಲ್ಲದಂತೆ ಮಾಡ್ತೇನೆ. ಯಾವಾಗಾದ್ರೆ ದೇವರ ಪಕ್ಷದಲ್ಲಿ ನಾವು ನಿಲ್ತೇವಲ್ವ ಪ್ರೇರೆ, ನಾವು ಊಹಿಸ್ಲಿಕ್ಕಾಗದಂತ ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮ ಜೀವನದಲ್ಲಿ ಮಾಡ್ತಿರ್ತಾರೆ. ಇವ್ರೇನಾ ಮಾತನಾಡ್ತಿರೋದು, ಮೊದ್ಲು ಹಿಂಗಿರ್ಲಿಲ್ವಲ್ಲ. ಎಸ್, ದೇವರು ಬದಲಾಯಿಸ್ತಾರೆ. ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಮಾಡಬೇಕಾಗಿರುವಂತದ್ದು ಒಂದೇ ಒಂದು, ದೇವರ ಪಕ್ಷದಲ್ಲಿ ನಿಲ್ಲುವಂಥದ್ದು, ದೇವರಿಗೋಸ್ಕರ ನಿಲ್ಲುವಂಥದ್ದು. ಯಾರಿಂದ ಆದ್ರೆ ನಮಗೆ ಶ್ರಮೆಗಳು ಬರ್ತಾವೋ ಅವರಿಂದಲೇ, ಅವರ ಮೂಲಕವಾಗಿಯೇ ಘನತೆಯನ್ನು ಕೊಡುವುದಕ್ಕೆ ನಮ್ಮ ದೇವರ ಸಿದ್ಧರಾಗಿ. ನಮ್ಮೆಲ್ಲರಿಗೂ ಗೊತ್ತಲ್ಲ ಪ್ರಿಯ, ಶತ್ರುಗಳ ಮುಂದೆನೆ ಔತಣ. ಅಂದ್ರೆ ಶತ್ರುಗಳು ಯಾವಾಗ್ಲೂ ನಾವು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಳ್ಳೋದಿಲ್ಲ, ನಾವು ಕಷ್ಟದಲ್ಲಿರ್ಬೇಕು ಅಂತ ಅವ್ರು ಅಂದ್ಕೊಳ್ತಾರೆ. ಬಟ್ ಅವರ ಮುಂದೆ ಔತಣವನ್ನು ಸಿದ್ಧ ಮಾಡ್ತೇನೆ, ತಲೆಗೆ ಎಣ್ಣೆ ಹಚ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಸೊ ಎರಡನೇ ಸಂದರ್ಭವನ್ನ ನಾವು ನೋಡುವಾಗ, ಆ ಸಂದರ್ಭ ನಾವು ನೋಡ್ಬೇಕು ಅಂತಂದ್ರೆ ಹೊಸ ಒಡಂಬಡಿಕೆಗೆ ಹೋಗ್ಬೇಕು. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ. ಈ 16ನೇ ಅಧ್ಯಾಯದ ಉದ್ದಕ್ಕೂ ಪೌಲ ಸೀಲರ ಸಂದರ್ಭ. ಓಕೆ, ಈ ಪೌಲ ಸೀಲರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಪ್ರಯಾಣದಲ್ಲಿದ್ದಾರೆ, ಸುವಾರ್ತೆಯ ಪ್ರಯಾಣದಲ್ಲಿದ್ದಾರೆ. ಈ ಸುವಾರ್ತೆ ಪ್ರಯಾಣವನ್ನ ಮಾಡುತ್ತಿರುವಾಗ ಅವರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸೆರೆಗೆ ಹಾಕಿದ್ದಾರೆ, ಜೈಲ್ಗೆ ಹಾಕಿದ್ದಾರೆ. ಯಾಕೆ ಜೈಲ್ಗೆ ಹಾಕಿದ್ದಾರೆ ಅಂತಂದ್ರೆ,
ಒಂದು ಹೆಣ್ಣು ಮಗುವನ್ನ ಕಾಪಾಡಿದಕ್ಕಾಗಿ ಆ ಸೆರೆಗೆ ಹಾಕ್ಬಿಟ್ಟಿದ್ದಾರೆ. ಸೆರೆಗೆ ಹಾಕಿದಾಗ, ಸೆರೆಮನೆಯಲ್ಲಿದ್ದಾಗ ದರ್ ಇಸ್ ನೋ ವೇ ಔಟ್. ಅಲ್ಲಿ ಅವ್ರು ಹೊರಗೋಗ್ಲಿಕ್ಕೆ ಮಾರ್ಗವೇ ಇಲ್ಲ, ಹೊರಗೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಯಾವಾಗಾದ್ರೆ ಅಂತ ಸಂದರ್ಭ ಬಂತು, ಏನ್ ಮಾಡ್ಬೇಕು ಗೊತ್ತಾಗದೇ ಇರುವಂತ ಪರಿಸ್ಥಿತಿಲಿದ್ರು, ಅವಾಗ ಅವರು ಮಾಡಿದಂತ ಕೆಲಸ ನಾವು ನೋಡಬೇಕು. 16ನೇ ಅಧ್ಯಾಯ 25ನೇ ವಚನ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸಾಕು. ಸೊ ಪೌಲ ಸೀಲರು ಜೈಲಲ್ಲಿದ್ದಾರಂತೆ. ಅವ್ರಿಗೆ ನಮ್ ಲಾಯರ್ ಬಂದ್ ನೋಡ್ಕೊಳ್ತಾರೆ, ನಮ್ಮ ಅಡ್ವೊಕೇಟ್ ಬಂದ್ ನೋಡ್ಕೊಳ್ತಾರೆ, ನಮ್ಗೆ ಬೇಲ್ ಬಂದ್ಬಿಡುತ್ತೆ, ಇದೆಲ್ಲ ಇಲ್ಲ. ಈ ಟೆನ್ಷನ್ ಅವ್ರಿಗೇನಿಲ್ಲ. ನಮ್ ಲಾಯರ್ ಎಲ್ಲಿದ್ದಾರೆ, ಅಪೋಸ್ತಲರ್ ಎಲ್ಲಿದ್ದಾರೆ, ಅವ್ರು ಬಂದ್ ನಮಗ್ ಸಹಾಯ ಮಾಡ್ಲಿ? ನೋ. ಅವ್ರು ಸೆರೆಮನೆಯಲ್ಲಿದ್ದಾರಂತೆ. ಮಧ್ಯರಾತ್ರಿಯಲ್ಲಿ ಆರಾಮಾಗಿ ಮಲ್ಕೊಳ್ಳೋದನ್ನ ಬಿಟ್ಬಿಟ್ಟು ಏನ್ ಮಾಡ್ತಿದಾರಂತೆ, ದೇವರಿಗೆ ಹಾಡುಗಳನ್ನ ಹಾಡ್ತಿದ್ದಾರೆ, ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಏನಂತ ಹೇಳ್ತಾರೆ ನೋಡಿ ಆ ವಚನದಲ್ಲಿ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಪ್ರಾರ್ಥನೆ ಮಾಡ್ತಿದ್ದಾರೆ, ಸ್ತುತಿ ಪದಗಳನ್ನು ಹಾಡ್ತಿದ್ದಾರೆ. ಯಾವಾಗ? ಮಧ್ಯರಾತ್ರಿಯಲ್ಲಿ, ಅಂದ್ರೆ 12 ಗಂಟೆ ಮೇಲೆ ಮಧ್ಯರಾತ್ರಿಯಲ್ಲಿ ಅವರು ಈ ತರ ಮಾಡ್ತಿದ್ರೆ, ಪಕ್ಕದಲ್ಲಿರುವಂತ ಜೈಲಲ್ಲಿರುವಂತ ಕೈದಿಗಳೇ ಆಗಿರಬಹುದು, ಜೈಲರೇ ಆಗಿರಬಹುದು, ಬಾಯಿ ಮುಚ್ಚ್, ಈ ಟೈಮಲ್ಲಿ ಏನ್ ಮಾತಾಡ್ತಿದ್ಯಾ, ಈ ಟೈಮಲ್ಲಿ ಏನ್ ನಾಳೆ ನೀವು ಹುಚ್ಚ ಅಂತೇಳಿ ಇವ್ರಿಬ್ಬರನ್ನ ಬೈತಿಲ್ವಂತೆ. ಇವ್ರು ಹಾಡುತ್ತಿರುವಂತದ್ದನ್ನ ಅವ್ರು ಕೇಳ್ತಿದ್ದಾರೆ, ಶ್ರದ್ಧೆಯಿಂದ ಕೇಳ್ತಿದ್ದಾರೆ. ಯಾವಾಗಾದ್ರೂ ನಾವು ಬಾಯಿ ತೆರೆದು ಮಾತನಾಡ್ತೇವಲ್ವಾ ಪ್ರಿಯರೇ, ಆ ಮಾತುಗಳು ಕೇಳುವವರ ಹಿತಕ್ಕಾಗಿ ನಾವು ಮಾತನಾಡ್ಬೇಕು. ಪೌಲ ಸೀಲರು ಆಡುತ್ತಿರುವಂತ ಮಾತುಗಳು, ಅವರು ಕ್ರೂರವಾದಂತ ವ್ಯಕ್ತಿಗಳೇ, ಜನರೇ, ಸಮಾಜದಲ್ಲಿ ಅವರು ಕ್ರೂರವಾದಂತವರೇ, ಸಮಾಜದಲ್ಲಿ ಅವರು ತಪ್ಪನ್ನ ಮಾಡಿದಂತವರೇ. ಆದರೆ ಯಾವಾಗಾದರೆ ದೇವರ ವಾಕ್ಯ ಅವರ ಹೃದಯಗಳನ್ನ ಮುಟ್ಟುತ್ತದಲ್ಲ ಪ್ರಿಯರೇ, ಅವರ ಹೃದಯಗಳು ಕರಗುತ್ತವೆ. ದೇವರ ವಾಕ್ಯ ಮನಸ್ಸುಗಳನ್ನು ಮುಟ್ಟಿದಾಗ, ದೇವರ ವಾಕ್ಯ ಹೃದಯವನ್ನು ತಾಕಿದಾಗ ಪ್ರಿಯರೇ, ಬದುಕು ಬದಲಾಗುತ್ತದೆ. ಇಲ್ಲಿ ಪೌಲ ಸೀಲರು ಹಾಡುಗಳನ್ನ ಹಾಡುತ್ತಿದ್ದರಂತೆ, ಸ್ತುತಿ ಪದಗಳನ್ನ ದೇವರಿಗೆ ಮಾಡುತ್ತಿರುವಾಗ ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ದೇ ವರ್ ವೆರಿ ಇಂಟ್ರೆಸ್ಟೆಡ್ ಟು ಲಿಸನ್. ಅವರು ತುಂಬಾ ಆಸಕ್ತಿಯಿಂದ ಕೇಳ್ತಿದ್ರಂತೆ. ಅದಕ್ಕೆ ಪ್ರಿಯರೇ, ವಾಕ್ಯ ಹೇಳಬೇಕಾದ್ರೆ ಆ ಹೇಳಲ್ಪಡುವಂತ ವಾಕ್ಯ ಕೇಳುವವರ ಹಿತಕ್ಕಾಗಿರಬೇಕು, ಅದು ಕೇಳುವಂತದ್ದಾಗಿರಬೇಕು. ಹಾಡುವಂತ ಹಾಡು ಕೂಡ ಅದು ಕೇಳುವಂತದ್ದಾಗಿರಬೇಕು, ಹಿತಕರವಾಗಿರಬೇಕು, ಉಪಯೋಗಕರವಾಗಿ, ಪ್ರಯೋಜನಕರವಾಗಿರಬೇಕು. ಒಂದು ವೇಳೆ ಆ ರೀತಿ ಇಲ್ಲದೆ ಹೋದರೆ, ನೀನು ಹಾಡುವಂತ ಹಾಡಿನಿಂದಾಗಲಿ ಹೇಳುವಂತ ವಾಕ್ಯದಿಂದಾಗಲಿ ಪ್ರಯೋಜನವೇನಿರುತ್ತೆ? ದರ್ ಇಸ್ ನೋ ಯೂಸ್ ಅಲ್ವಾ? ಸೊ ಅಪೋಸ್ತಲರು ಅವರು ದೇವರನ್ನು ಯಾವ ಸಮಯದಲ್ಲಿ ಕೊಂಡಾಡ್ತಿದ್ದಾರೆ ಅಂತಂದ್ರೆ, ಅವ್ರಿಗೆ ತಲೆ ಓಡ್ತಿಲ್ಲ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ದೇ ಸ್ಟಾರ್ಟೆಡ್ ಟು ಪ್ರೇ. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ, ದೇ ಸ್ಟಾರ್ಟೆಡ್ ಟು ಪ್ರೇ. ಯಾವಾಗಾದ್ರೆ ಪ್ರಾರ್ಥನೆ, ಯಾವಾಗಾದ್ರೆ ಹಾಡುಗಳು, ಯಾವಾಗಾದ್ರೆ ದೇವರನ್ನು ನಾವು ಸ್ಮರಿಸಿಕೊಳ್ಳುತ್ತಾ ದೇವರ ನಾಮವನ್ನು ನಾವು ಹಿಡಿದುಕೊಂಡಿರ್ತೇವಲ್ವ ಪ್ರೇರೆ, ಗಾಡ್ ಕ್ಯಾನ್ ಡೂ ಮಿರಾಕಲ್ಸ್. ನಮ್ಮೆಲ್ಲರ ಜೀವನದಲ್ಲೂ ಕೂಡ ಪ್ರೇರೆ, ಹೇಗೂ ಹೋಗೋದಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಲಾಕ್ ಆಗಿದ್ದೇವೆ ಎಂಬುದಾಗಿ ನಾವು ಅಂದುಕೊಂಡಾಗ ವಿ ಶುಡ್ ನೋ ದಟ್ ವಿ ಹ್ಯಾವ್ ಅವರ್ ಗಾಡ್. ನಮಗೆ ಗೊತ್ತಿರಬೇಕು, ನನ್ನ ದೇವರು ನಮ್ಮ ಪಕ್ಷದಲ್ಲಿದ್ದಾರೆ. ಏನ್ ಮಾಡಬೇಕು ಅಂತಂದ್ರೆ, ಜಸ್ಟ್ ಪ್ರೇ ಟು ಹಿಮ್. ಅವರಿಗೆ ಪ್ರಾರ್ಥನೆ ಮಾಡಿ, ಆ ದೇವರನ್ನು ಕೇಳಿ, ಆ ದೇವರು ನೀನು ಊಹಿಸ್ಲಿಕ್ಕಾಗದೇ ಇರುವಂತ ರೀತಿಯಲ್ಲಿ ನಿನ್ನನ್ನು ಕಾಪಾಡ್ತಾರೆ. ಇಮ್ಮಿಡಿಯೇಟ್ ಆಗಿ ಭೂಕಂಪವಾಯ್ತಂತೆ ಪ್ರಿಯರೇ, ಭೂಮಿಯನ್ನೇ ಅಲ್ಲಾಡಿಸ್ಬಿಟ್ರು ದೇವರು. ಅವರು ಕೆಳಗಿದ್ದಂತ ನೆಲವನ್ನೇ ಶೇಕ್ ಮಾಡ್ಬಿಟ್ರು. ಇಮ್ಮಿಡಿಯೇಟ್ ಆಗಿ ಗೇಟ್ಗಳೆಲ್ಲ ಓಪನ್ ಆದ್ವಂತೆ.
ಗೇಟ್ಗಳೆಲ್ಲ ಓಪನ್ ಆದ್ವು. ಇದನ್ನೆಲ್ಲ ಜೈಲರ್ ನೋಡ್ಬಿಟ್ಟು ಹೆದರ್ಕೊಂಡ್ಬಿಟ್ಟ, ಅಯ್ಯೋ ಕಳ್ಳರೆಲ್ಲರೂ ಓಡೋಗ್ಬಿಟ್ಟಿರ್ತಾರೆ, ನಾನ್ ಸತ್ತೆ, ನಾಳೆ ಬೆಳಿಗ್ಗೆ ನನ್ನ ಕೊಂದು ಬಿಡ್ತಾರೆ ಇವರು. ಸೊ ನಾಳೆ ಬೆಳಿಗ್ಗೆ ಇವರೇ ನನ್ನನ್ನ ಸಾಯಿಸೋ ಬದಲು ನಾನೇ ಚುಚ್ಕೊಂಡ್ ಸತ್ತೋಗ್ಬಿಡ್ತೇನೆ ಅಂತ ಅಂದ್ಕೊಂಡಾಗ ಪೌಲನ್ ಹೇಳ್ತಾನೆ, ಏನು ಮಾಡ್ಕೋಬೇಡ, ಹಾನಿ ಮಾಡ್ಕೋಬೇಡ, ಯಾರೂ ಓಡೋಗಿಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ, ಡೋಂಟ್ ವರಿ, ಎಲ್ಲರೂ ಇಲ್ಲೇ ಇದ್ದಾರೆ ಅಂತಂದಾಗ ಅವಾಗ ಆ ಪ್ರಶ್ನೆ ಜೈಲರ್ ಕೇಳಿರುವಂತ ಪ್ರಶ್ನೆ 30ನೇ ವಚನ ಏನ್ ಕೇಳ್ತಿದಾರೆ ನೋಡಿ. 16ನೇ ಅಧ್ಯಾಯ 30ನೇ ವಚನ. ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು, ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವೆ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ, ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಸಾಕು ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಊಟ ಮಾಡಿಸಿದನು. ಸಾಕು. ಸೊ ಈ ಸಂದರ್ಭ ನಾವು ಓದಿರ್ತೇವೆ, ಇಲ್ಲಿ ಪರೀಕ್ಷೆಗಳನ್ನ ಬರೆದಂತವ್ರು ಯಾರಾದ್ರೂ ಇದ್ರೆ, ವಾಕ್ಯಗಳನ್ನ ಕೇಳದಂತವ್ರು, ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕು, ಹೇಗ್ ತೆಗೆದುಕೊಳ್ಬೇಕು ಎನ್ನುವಂತ ಸಂದರ್ಭ ಆ ಆ ಆ ಪಾಠ್ಯ ಭಾಗದಲ್ಲಿ ಈ ವಚನವನ್ನ ನಾವು ಓದ್ತೇವೆ. ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತ ಸಮಯದ ಅವಶ್ಯಕತೆ ಇಲ್ಲ. ಸೊ ವೆನ್ ಎವರ್ ವಿ ಕ್ಯಾನ್ ಟೇಕ್ ಬ್ಯಾಪ್ಟಿಸಮ್ ಅಂತ ಹೇಳಿ ನಾವು ಓದುವಾಗ ಅದಕ್ಕೆ ನಾವು ಈ ಈ ಸಂದರ್ಭವನ್ನು ಓದ್ತೇವೆ. ಯಾಕೆಂತಂದ್ರೆ ರಾತ್ರಿಯ ಜಾವದಲ್ಲಿ ಅವರಿಗೂ ಅವರ ಕುಟುಂಬಕ್ಕೂ ಪೌಲಶೀಲರು ದೀಕ್ಷಾ ಸ್ನಾನವನ್ನ ಕೊಡ್ತಾರೆ. ಇಟ್ಸ್ ಅಮೇಸಿಂಗ್ ಥಿಂಗ್. ಓಕೆ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತದ್ದು ಏನಂತಂದ್ರೆ, ಯಾವಾಗಾದ್ರೆ ಪೌಲಶೀಲರು ಏನು ಹಾನಿ ಮಾಡ್ಕೋಬೇಡ, ಕೇಡೇನು ಮಾಡ್ಕೋಬೇಡ ಎಂಬುದಾಗಿ ಅವರಿಗೆ ಹೇಳಿ, ಜೈಲರ್ಗೆ ಹೇಳಿದ ತಕ್ಷಣ, ಯಾರು ಓಡೋಗಿಲ್ಲ ಅಂತ ಹೇಳಿದ ತಕ್ಷಣ, ಫಸ್ಟ್ ಕ್ವಶನ್ ಜೈಲರ್ ಕೇಳ್ತಿರುವಂತದ್ದು, ನಾನು ರಕ್ಷಣೆ ಹೊಂದುವುದಕ್ಕೆ ಏನ್ ಮಾಡಬೇಕು? ವಾಟ್ ಶುಡ್ ಐ ಹ್ಯಾವ್ ಟು ಡೂ ಟು ಬಿ ಸೇವ್ಡ್? ನಾನು ರಕ್ಷಿಸಲ್ಪಡಬೇಕಂತಂದ್ರೆ ಏನ್ ಮಾಡಬೇಕು? ಪ್ರೇರೆ, ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂತದ್ದೇನೋ ಗೊತ್ತಾ? ನಾವು ಯಾವಾಗ ದೇವರಿಗೆ ಪ್ರಥಮವಾದಂತ ಸ್ಥಾನವನ್ನು ಕೊಟ್ಟು, ಅದು ನಾವು ಪ್ರಾರ್ಥನೆಯಲ್ಲಾಗಿರಬಹುದು, ಶೋಧನೆಯಲ್ಲಾಗಿರಬಹುದು, ಶ್ರಮೆಗಳಲ್ಲಾಗಿರಬಹುದು, ನಾವು ದೇವರನ್ನು ಆಧಾರ ಮಾಡಿಕೊಂಡಿದ್ದೇವೆ ಎಂಬಂತ ಸಂಗತಿ ಎರಡನೇ ವ್ಯಕ್ತಿಗೆ ಅಥವಾ ಥರ್ಡ್ ಪರ್ಸನ್ಗೆ ತಿಳಿದುಕೊಂಡಾಗ, ಮೂರನೇ ವ್ಯಕ್ತಿ ತಿಳಿದುಕೊಂಡಾಗ, ಹಿಲ್ ಕಮ್ ಅಂಡ್ ಆಸ್ಕ್, ನಾನು ರಕ್ಷಿಸಲ್ಪಡಬೇಕಂದ್ರೆ ಏನ್ ಮಾಡಬೇಕು? ಅವರು ಕೂಡ ಬಂದು ಕೇಳುವಂತ ಪ್ರಶ್ನೆ ಇದೇ ಇರುತ್ತೆ, ನಾನು ರಕ್ಷಿಸಲ್ಪಡಬೇಕಂದ್ರೆ ಏನು? ಯಾಕೆಂತಂದ್ರೆ ಆಶ್ಚರ್ಯ, ಅದ್ಭುತ. ಯಾಕಂದ್ರೆ ಇದು ಅಸಾಧ್ಯವಾಗಿರುವಂತದ್ದನ್ನ ನೀನ್ ಹೇಗ್ ಮಾಡ್ದೆ? ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಪ್ರೇಯರ್ಸ್, ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಗಾಡ್. ಇಲ್ಲಿ ಕುಳಿತಂತ ನಮ್ಮ ಜೀವನಗಳಲ್ಲೂ ನಮ್ಮನ್ನು ಕೂಡ ಕೆಲವು ಮಂದಿ ಕೇಳಿರ್ತಾರೆ, ಇದು ಹೇಗ್ ಸಾಧ್ಯ ಆಯ್ತು? ಹೌ ಇಟ್ ವಾಸ್ ಪಾಸಿಬಲ್? ನೀನ್ ಯಾವಾಗ ನೋಡಿದ್ರು ದೇವ್ರು 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 ಅಂತಿರ್ತೀಯ, ಹೌ ಇಟ್ ಇಸ್ ಪಾಸಿಬಲ್? ದೆನ್ ದ ಆನ್ಸರ್ ಈಸ್ ಗಾಡ್. ಯಾವ ದೇವರು ಅಂತ ನೀನ್ ಹೇಳ್ತಿದ್ಯೋ ಆ ದೇವರೇ ನನಗೆ ಈ ಜೀವನ, ನನಗೆ ಇಂಥ ಉಪಕಾರವನ್ನ ಮಾಡಿದ್ದಾರೆ. ದಟ್ ಈಸ್ ಅ ಸ್ಟೇಟ್ಮೆಂಟ್ ಫಾರ್ ಯುವರ್ ಥರ್ಡ್ ಪರ್ಸನ್. ನಿನ್ನನ್ನು ನೋಡುತ್ತಿರುವಂತವನಿಗೆ, ನಿನ್ನನ್ನು ಹೇಳನೆ ಮಾಡಿದಂತವನಿಗೆ ಅದು ಸ್ಟೇಟ್ಮೆಂಟ್ ಆಗಿರುತ್ತೆ. ಮೊದಲನೇ ಸಂದರ್ಭದಲ್ಲೂ ಕೂಡ ನಾವು ನೋಡಿರುವಂತದ್ದು ಏನೋ ಗೊತ್ತಾ? ನೆಬೂಕದ್ನೆಚ್ಚರನು ತಲೆ ಬಗ್ಗಿಸಿ ಎಂಬುದಾಗಿ ಹೇಳಿರುವಂತ ಎಂದು ಹೇಳಿರುವಾಗ, ಶದ್ರಕ್ ಮೇಷಕ್ ಅಬೇದ್ನೆಗೋರು ನಾವು ತಲೆ ಬಗ್ಸಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ವೆನ್ ಗಾಡ್ ಎಂಟರ್ಡ್, ದೇವರ ಕಾರ್ಯ ಯಾವಾಗಾದ್ರೆ ನಡೆಯಿತೋ, ದೇವರು ಯಾವಾಗಾದ್ರೆ ಎಂಟ್ರಿ ಕೊಟ್ರು, ಅವಾಗ ಅದು ಸ್ಟೇಟ್ಮೆಂಟ್ ಆಗಿ ನಿಲ್ತು. ನಾಟ್ ಓನ್ಲಿ ಇನ್ ದಟ್ ಟೈಮ್, ಇನ್ ದ ಹಿಸ್ಟ್ರಿ. ಆ ಸಮಯಕ್ಕೆ ಮಾತ್ರ ಅದು ಸ್ಟೇಟ್ಮೆಂಟ್ ಆಗಿರ್ಲಿಲ್ಲ, ಇಟ್ ಕ್ರಿಯೇಟೆಡ್ ಅನ್ ಹಿಸ್ಟ್ರಿ. ಅದು ಹಿಸ್ಟ್ರಿ ಕ್ರಿಯೇಟ್ ಮಾಡಿತು ಸಮಾಜದಲ್ಲಿ. ಇವತ್ತಿಗೂ ಕೂಡ ನಾವು ಅದನ್ನು ನೆನೆಸಿಕೊಳ್ತಿದ್ದೇವೆ ಅಂತಂದ್ರೆ, ಎಸ್, ಇಟ್ ಈಸ್ ಹಿಸ್ಟ್ರಿ. ಪೌಲಶೀಲರು ಕೂಡ ದೇವರನ್ನು ಪ್ರಾರ್ಥಿಸ್ತಿದ್ದಾರೆ, ದೇವರನ್ನು ಹಾಡುಗಳನ್ನ ಹಾಡುತ್ತಿದ್ದಾರೆ. ಯಾರಾದ್ರೆ ಆ ಹಾಡುಗಳನ್ನು, ಯಾರಾದ್ರೆ ಆ ಮಾತುಗಳನ್ನ ಕೇಳ್ತಿದಾರೋ, ಇಮಿಡಿಯೇಟ್ ಆಗಿ ದೇವರು ಯಾವಾಗಾದ್ರೆ ಎಂಟ್ರಿ ಕೊಟ್ರು, ಭೂಕಂಪವಾಯ್ತು, ದೇವರ ಪ್ರೆಸೆನ್ಸ್ ಬಂತು, ಅವಾಗ ಆ ಜೈಲರ್ ಬಂದು ಕೇಳ್ತಿರುವಂತ ಪ್ರಶ್ನೆ, ನಾನು ರಕ್ಷಿಸಲ್ಪಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಇಂತಹ ಭಕ್ತಿಯಲ್ಲಿರ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಭಕ್ತಿ ಅದ್ಭುತ, ನಿಮ್ಮ ವಿಶ್ವಾಸ ವಿಶೇಷವಾಗಿದೆ, ನಾನೆಲ್ಲೂ ನೋಡಿಲ್ಲ.
ನಾನೇನ್ ಮಾಡ್ಬೇಕು? ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಆಗ ನೀನು ಕಾಪಾಡಲ್ಪಡ್ತೀಯ, ನಿನ್ನ ಕುಟುಂಬವು ಕಾಪಾಡಲ್ಪಡುತ್ತೆ. ಮನೆ ಕರ್ಕೊಂಡು ಹೋದಂತೆ, ಗಾಯಗಳಿಗೆ ಔಷಧಿ ಹಾಕದಂತೆ, ಕೂಡಲೇ ದೀಕ್ಷಾ ಸ್ನಾನ, ನಂತರ ಊಟ ನಂತರ. ಸೊ ಮೈ ಡಿಯರ್ ಫ್ರೆಂಡ್ಸ್, ದೇವರಿಗೋಸ್ಕರ ಸ್ಥಿರವಾಗಿ, ಬಲವಾಗಿ, ಏನಂತಾರೆ, ಫೋಕಸ್ಡ್ ಆಗಿ ನಾವು ಬದುಕಿದಾಗ ದೇವರು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಮಾಡ್ತಾರೆ. ದಟ್ ವಿಲ್ ಬಿ ಸ್ಟೇಟ್ಮೆಂಟ್ ಫಾರ್ ಪೀಪಲ್. ಅದು ಜನರಿಗೆ, ಸಮಾಜಕ್ಕೆ, ನಿನ್ನನ್ನು ಹಿಂಬಾಲಿಸುತ್ತಿರುವಂತವ್ರಿಗೆ, ನಿನ್ನನ್ನು ನೋಡ್ತಿರುವಂತವ್ರಿಗೆ ಹ್ಯೂಜ್ ಸ್ಟೇಟ್ಮೆಂಟ್ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದೇವರು ನಿನ್ನ ಜೀವನದಲ್ಲಿ ಅದ್ಭುತವನ್ನು ಮಾಡಿರುವಂತದ್ದು ದೊಡ್ಡ ವಿಷಯ ಅಂತ ಅಂದುಕೊಂಡ್ರೆ, ಎಸ್, ಪ್ಯಾರ್ಲಲಿ ಜೊತೆಗೆ ನಿನ್ನನ್ನು ನೋಡಿದಂತವರು ನಿನಗೆ ಗೊತ್ತಿಲ್ಲದೇನೆ ಕ್ರಿಸ್ತ ನಂಬಿಕೆಯಲ್ಲಿ ಬರುವುದಕ್ಕೆ ಸಾಧ್ಯವಾಗುತ್ತೆ, ನಿನ್ನ ನಂಬಿಕೆಯಿಂದ. ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಯು, ಬಿಕಾಸ್ ಆಫ್ ಯುವರ್ ಫೇತ್. ನಿನ್ನ ನಂಬಿಕೆ, ನಿನ್ನ ಪ್ರಾರ್ಥನೆ, ನಿನ್ನ ಆರಾಧನೆ, ನಿನ್ನ ಹಾಡುಗಳು, ಇವುಗಳಿಂದ ದೇವರ ನಾಮಕ್ಕೆ ಘನತೆ. ಹಾಗಾಗಿ ಹಾಡುಗಳನ್ನ ಹಾಡುವಂತವರೇ ಆಗಿರ್ಬೋದು, ಹಾಡುವಂತವರೇ ಆಗಿರ್ಬೋದು, ಏನ್ ಆಡ್ತಿದ್ದೇವೋ ಗೊತ್ತಿರಬೇಕು. ಗೊತ್ತಿಲ್ಲದೆ ಹಾಡುಗಳನ್ನ ಆಡುವುದರಿಂದ ಪ್ರಯೋಜನವೇನಿಲ್ಲ. ನೀನು ಹಾಡುವಂತ ಹಾಡು ಹೃದಯವನ್ನು ಮುಟ್ಟುವಂತದ್ದಾಗಿಯೂ, ನೀನು ಹಾಡುವಂತ ಹಾಡು ಅದನ್ನು ಕೇಳುವವರಿಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರಯೋಜನಕರವಾಗಿ ಇದ್ದರೆ ಮಾತ್ರ ಹಾಡುಗಳನ್ನ ಬರೀರಿ. ಇಫ್ ಇಟ್ ಇಸ್ ನಾಟ್ ಯೂಸ್ಫುಲ್, ದೆನ್ ಡೋಂಟ್ ಸಿಂಗ್ ಆರ್ ಡೋಂಟ್ ರೈಟ್. ಯಾಕಂತಂದ್ರೆ ಅದರಿಂದ ಪ್ರಯೋಜನವೇನೂ ಇಲ್ಲ. ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎವ್ರಿಥಿಂಗ್. ಸೊ ಕ್ರೈಸ್ತರಾಗಿ ನಾವು ತೆಗೆದುಕೊಳ್ಳಬೇಕಾದಂತ ಕೆಲವು ಎಚ್ಚರಿಕೆಗಳಿವೆಲ್ಲ. ಸೊ ಇವಾಗ ನಾವು 3ನೇ ಸಂದರ್ಭಕ್ಕೆ ಹೋಗ್ತಿದ್ದೇವೆ. ಆ 3ನೇ ಸಂದರ್ಭ ನಮಗೆ ಗೊತ್ತಾಗಬೇಕಂತಂದ್ರೆ ಯೋಹಾನನು ಬರೆದಂತ ಸುವಾರ್ತೆಗೆ ನಾವು ಹೋಗ್ಬೇಕು. ಯೋಹಾನನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ, ಇದರ ಹಿಂದಿನ ಪುಸ್ತಕ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ, 25-26ನೇ ವಚನವನ್ನ ನಾವು ನೋಡುತ್ತೇವೆ. ಓಕೆ, ಈ 11ನೇ ಅಧ್ಯಾಯ ಪೂರ್ತಿ ಏನ್ ಹೇಳುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತರವರು ಮಾಡಿದಂತ ಒಂದು ಮಹಾ ಅದ್ಭುತ, ಮಹತ್ ಕಾರ್ಯ ಏನಂತಂದ್ರೆ ಸತ್ತಂತ ಲಾಜರನನ್ನು ಎಬ್ಬಿಸುವಂತದ್ದು. ಈ ಅಧ್ಯಾಯವನ್ನ ನಾವು ಓದ್ತಿದ್ದೇವೆ. 11ನೇ ಅಧ್ಯಾಯ 25-26 ವಚನ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಸಾಕು. ಸೊ ಯೇಸು ಕ್ರಿಸ್ತರವರು ಬೆಥಾನ್ಯಕ್ಕೆ ಹೋದಾಗೆಲ್ಲ ಆ ಬೆಥಾನ್ಯದಲ್ಲಿ ಇಳ್ಕೊಳ್ಳುವಂತ ಮನೆ ಯಾರಾದ್ರೂ ಇದಾರೆ, ಅವರು ಯೇಸು ಕ್ರಿಸ್ತರವರು ಇಷ್ಟಪಡ್ತಾರೆ ಅಲ್ಲಿಗೆ ಹೋಗ್ಲಿಕ್ಕೆ ಅಂತಂದ್ರೆ ಅದು ಲಾಜರನ ಮನೆ, ಮಾರ್ತಾ ಮರಿಯಳ ಮನೆ. ಸೊ ಈ ರೀತಿಯಾಗಿ ಇಷ್ಟಪಟ್ಟಂತ ಮನೆಯಿಂದ ಒಂದು ದಿನ ಮೆಸೇಜ್ ಬಂತು, ನೀವು ಇಮಿಡಿಯೇಟ್ ಆಗಿ ಮನೆಗ್ ಬರ್ಬೇಕು. ಯಾಕೆ ಮನೆಗ್ ಬರ್ಬೇಕು ಅಂತಂದ್ರೆ, ನಿಮಗೆ ಎಷ್ಟೋ ಇಷ್ಟವಾದಂತ ನಮ್ಮ ತಮ್ಮ ಲಾಜರನು ಸತ್ತಿದ್ದಾನೆ. He died. He is no more. ನೀವು ಬರಬೇಕು. ಈ ಇನ್ಫಾರ್ಮೇಶನ್ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಎದ್ದು ಬಿದ್ದು ಓಡೋಗಿಲ್ಲ. ರೀಸೆಂಟ್ ಆಗಿ ನಮ್ಮ ಊರಲ್ಲಿ ನಮ್ ಚಿಕ್ಕಪ್ಪ ತೀರ್ಕೊಂಡ್ರು. ಅವರು ಮರಣವಾಗಿದ್ದಾರೆ ಎಂಬಂತ ಸಂಗತಿ ನಮಗೆ ಗೊತ್ತಾಗಿರುವಂತದ್ದು ಮಧ್ಯಾಹ್ನ. ಅವ್ರು ಸತ್ತಿದ್ದಾರೆ ಎಂಬಂತ ವಿಷಯ ಗೊತ್ತಾಗಿದ ತಕ್ಷಣ ಕೆಲಸ ರಜಾ, ದುಡ್ಡೆಲ್ಲಿಂದ ಬಂತೋ ಗೊತ್ತಿಲ್ಲ, ಎಲ್ಲಾ ಅರೇಂಜ್ ಮಾಡ್ಕೊಂಡು ಮಧ್ಯಾಹ್ನ ಗೊತ್ತಾಯ್ತು, ಸಂಜೆಗೆ ನಾವು ಹೊರಟ್ವಿ. ಮಾರನೇ ದಿನ ಬೆಳಿಗ್ಗೆಗೆ ಅಲ್ಲಿದ್ವಿ. ಯಾಕೆ ನನ್ನ ಜೀವನದಲ್ಲಿ ನಡೆದಂತ ಸಂದರ್ಭ ಹೇಳ್ತಿದ್ದೇನೆ ಅಂತಂದ್ರೆ, ಎಲ್ಲರ ಜೀವನದಲ್ಲೂ ಸಿಮಿಲರ್ ಆಗಿ ಅದೇ ನಡೆಯುತ್ತೆ. ನಮಗೆ ಹತ್ರವಾದಂತವ್ರು, ಇಷ್ಟವಾದಂತವ್ರು ಪ್ರಾಣ ಕಳ್ಕೊಂಡ್ರೆ ನಾವು ಮತ್ತೆ ಯೋಚನೆ ಮಾಡೋದಿಲ್ಲ, ಆದಷ್ಟು ಬೇಗ ಅಲ್ಲಿ ಹೋಗಿರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸೊ ಇಲ್ಲಿ ಯೇಸು ಕ್ರಿಸ್ತರವರು, ಆಯ್ತಪ್ಪ ಎಲ್ಲ ಕೆಲಸ ನಿಲ್ಸ್ಬಿಡಿ, ಹೋಗೋಣ
ಅಂತೇಳಿ ಶಿಷ್ಯರಿಗೆ ಹೇಳ್ತಿಲ್ವಂತೆ. ಹಿ ವೇಟೆಡ್ ಫಾರ್ 4 long days. 4 ದಿನಗಳ ತಡವಾಗಿ ಯೇಸು ಕ್ರಿಸ್ತರವರು ಬಂದ್ರಂತೆ. 17ನೇ ವಚನ ನೋಡಿ. ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿನವಾಯಿತೆಂದು ಆತನಿಗೆ ತಿಳಿದು ಬಂತು. ಸಮಾಧಿ ಮಾಡ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿಗೋಸ್ಕರ ಕಾಯ್ತಿದ್ರೆ ಬರ್ತಿಲ್ಲ ಆತ. ಅವಾಗೇನು ವಾಟ್ಸಪ್ ಗಳಿರಲಿಲ್ಲ, ಫೋನ್ ಮಾಡ್ಲಿಕ್ಕೆ ಎಷ್ಟು ಗಂಟೆಗೆ ಬರ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ, ದರ್ ವಾಸ್ ನೋ ಇನ್ಫಾರ್ಮೇಶನ್. ಬಟ್ ಈ ಇನ್ಫಾರ್ಮೇಶನ್ ಯೇಸು ಸ್ವಾಮಿಗೆ ತಲುಪುವಷ್ಟರಲ್ಲಿ, ಯೇಸು ಕ್ರಿಸ್ತನ್ ಮತ್ತೆ ರಿಟರ್ನ್ ಆಗೋಷ್ಟರಲ್ಲಿ 4 days ಆಗಿತ್ತು. ಲಾಜರ್ನ ಸಮಾಧಿ ಮಾಡಲ್ಪಟ್ಟು 4 days ಆಗ್ಬಿಟ್ಟಿತ್ತು. 4 ದಿನವಾದ್ಮೇಲೆ ಯೇಸು ಸ್ವಾಮಿ ಬಂದು ಸಮಾಧಿ ಆಗ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಅಂತ ಮಾರ್ತಾ ಮರಿಯಳು ಬಂದು ಹೇಳ್ತಿರ್ಬೇಕಾದ್ರೆ ಆಗ ಯೇಸು ಕ್ರಿಸ್ತರು ಡೈಲಾಗ್ ಹೇಳ್ತಿದ್ದಾರೆ. ಏನೋ ಡೈಲಾಗ್ ನಾವಾಗ್ಲೇ ಓದಿರುವಂತದ್ದು, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ. ನನ್ನ ನಂಬಿದ್ರೆ ಸತ್ತವ್ರು ಬದುಕ್ತಾರೆ. ಗೊತ್ತಾ? ನಂಬ್ತೀಯ ಈ ಮಾತನ್ನ ನೀನು? ಮಾರ್ತಾಳೆ, ನಂಬ್ತೀಯ ನೀನು? ನಂಬ್ತೀನಿ ಸ್ವಾಮಿ, ನೀನೇ ಬರ್ಬೇಕಾದಂತ ಕ್ರಿಸ್ತನ ಎಂಬುದಾಗಿ ನಾನು ನಂಬ್ತೇನೆ, ಎಲ್ಲ ನಂಬ್ತೇನೆ. ಬಟ್ ನನ್ನ ಹೃದಯದಲ್ಲಿ ದುಃಖವಿದೆ. ನನ್ನ ತಮ್ಮ ತೀರ್ಕೊಂಡಿದ್ದಾನೆ. ತಲೆ ಕೆಡ್ಸ್ಕೊಬೇಡ, ನಾನ್ ಬಂದಿದ್ದೇನಲ್ಲ, ತಲೆ ಕೆಡ್ಸ್ಕೊಬೇಡ. 40ನೇ ವಚನ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತು ಇದೆ. ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದೆ ಎಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದನು. ಸತ್ತಿದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಯಿಂದ ಕಟ್ಟಿದ್ದವು. ಅವನ ಮುಖವು ಕೈಪವಾಡದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಸೊ ಯೇಸು ಕ್ರಿಸ್ತನವರು ಯಾವಾಗಾದ್ರೆ ಎಂಟರ್ ಆದ್ರು, ಮರಣದಲ್ಲಿದ್ದಂತವನು ಕೂಡ ಎದ್ದು ಬಂದನು. ಅಂದ್ರೆ ಕಳ್ಕೊಂಡಿದ್ದರು ಅಕ್ಕಂದಿರು, ಸಹೋದರಿಯರು, ತಮ್ಮನನ್ನ ಕಳ್ಕೊಂಡಿದ್ದೇವೆ ಎಂಬಂತ ದುಃಖದಲ್ಲಿರ್ಬೇಕಾದ್ರೆ ಯೇಸು ಕ್ರಿಸ್ತರವರು ಯಾವಾಗಾದ್ರೆ ಎಂಟ್ರಿ ಕೊಟ್ರೋ, ಕಳೆದು ಹೋದಂತ ಪ್ರಾಣ ಬಂತು, ಕಳೆದು ಹೋದಂತ ತಮ್ಮ ಬಂದನು. ದಟ್ ಮೀನ್ಸ್ ನಮ್ಮ ಜೀವನದಲ್ಲಿ ನಾವು ಏನಾದ್ರು ಕಳ್ಕೊಂಡಿದ್ದೇವೆ ಅಂತ ಅಂದ್ಕೊಳ್ತೇವಲ್ಲ ಪ್ರೇರೆ, ಅದನ್ನು ತಿರುಗಿ ಪಡೆಯಬೇಕು ಅಂತಂದ್ರೆ ಅದು ಯೇಸು ಕ್ರಿಸ್ತನಿಂದಲೇ ಸಾಧ್ಯ. ಹಾಗಂತ ಹೇಳ್ಬಿಟ್ಟು ಎಲ್ಲಾ ಕೊಡ್ತಾರ ದೇವರು ಅಂತಂದ್ರೆ ಎಲ್ಲಾ ಕೊಡಲ್ಲ. ಕೆಲವೊಂದನ್ನ ದೇವರೇ ನಮ್ಮಿಂದ ದೂರ ಮಾಡ್ತಾರೆ. ದಟ್ ಮೀನ್ಸ್ ಅದು ನಮಗೆ ಬೇಕಿಲ್ಲ ಅಂತ. ನಾವು ಕೇಳುವಾಗ ದೇವರಿಗೆ ಇದರಿಂದ ನಮ್ಗೆ ಏನಾದ್ರು ಪ್ರಯೋಜನವಾಗುತ್ತೆ ಅಂತಂದ್ರೆ, ಎಸ್, ಹಿ ವಿಲ್ ಗಿವ್ ಬ್ಯಾಕ್ ಟು ಯು ವಾಟ್ ಯು ಹ್ಯಾವ್ ಲಾಸ್ಟ್. ಏನಾದ್ರೆ ಕಳ್ಕೊಂಡಿದ್ದೇವೋ ಅದನ್ನ ತಿರುಗಿ ಕೊಡ್ಲಿಕ್ಕೆ ದೇವರಿಂದ ಸಾಧ್ಯ. ಇದರಿಂದ ಸಮಾಜಕ್ಕೆ, ಅಲ್ಲಿ ನಿಂತಿರುವಂತ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮಹತ್ವ, ಯೇಸು ಕ್ರಿಸ್ತನ ಆ ಒಂದು ಶಕ್ತಿ ಏನನ್ನೋದು ಗೊತ್ತಾಯ್ತು. ಸತ್ತವನನ್ನ ಬದುಕಿಸಿರುವಂತ ಶಕ್ತಿ, ಸತ್ತವನು ಸಮಾಧಿಯೊಳಗಿಂದ ಹೊರಬಂದಂತಹ ದೃಶ್ಯವನ್ನ ಕಣ್ಣಾರೆ ನೋಡಿ, ಇದು ಚರಿತ್ರೆಯಲ್ಲಿ ಎಂದಿಗೂ ನಡೆಯದಂತ ಸಂದರ್ಭವಲ್ಲ. ಎಂಥ ವ್ಯಕ್ತಿ ಈತ. ದೇವರನ್ನು ಕೊಂಡಾಡಿದರು, ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿದರು. ಈ 3 ಸಂದರ್ಭಗಳಲ್ಲಿ ನಾವು ನೋಡಿದರೆ ನಮ್ಗೆ ಅರ್ಥ ಆಗುವಂತದ್ದೇನ ಗೊತ್ತಾ? ಸ್ಟೇಟ್ಮೆಂಟ್. ನೀನು ನಾನು ದೇವರ ಪಕ್ಷದಲ್ಲಿ ನಿಂತಾಗ ನೋಡುತ್ತಿರುವಂತ ಸಮಾಜಕ್ಕೆ, ತಿಳಿದಂತ ಜನರಿಗೆ ಇಟ್ ವಿಲ್ ಬಿ ಎ ಸ್ಟೇಟ್ಮೆಂಟ್, ಸೋ ದಟ್ ದೇ ಕ್ಯಾನ್ ರೀಚ್ ಔಟ್ ಟು ಗಾಡ್. ದೇವರ ಬಳಿಗೆ ಬರಲಿಕ್ಕೆ ನೀನು ನಾನು ಮಾರ್ಗವಾಗಿರ್ತೇವೆ. ನೀನು ನಾನು ಭಕ್ತಿಯಲ್ಲಿದ್ದಾಗ, ವಾಕ್ಯಕ್ಕೆ ಆಧಾರಗೊಂಡು ಬದುಕಿದಾಗ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದಾಗ, ಇದು ಯಾವುದು ನಡೆಯದಂತ ಕ್ಷಣ, ದಿನ, ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯಗಳನ್ನು ಮಾಡುವುದಿಲ್ಲ ಪ್ರಿಯರೇ. ಹೌದು, ಅನೇಕ ಶೋಧನೆಗಳು ನಮ್ಮ ಜೀವನದಲ್ಲಿ ಬರುತ್ತವೆ. ಈ ಮಾತುಗಳನ್ನು ಕೇಳ್ತಿರುವಾಗ ನಮ್ಮ ಬದುಕಲ್ಲೂ ಕೂಡ ಅನೇಕ ಪರಿಸ್ಥಿತಿಗಳ ನಡುವೆ ನಾವು ಪ್ರಯಾಣ ಮಾಡುತ್ತಿರಬಹುದು. ಬಟ್ ಒಂದಂತೂ ಸತ್ಯ, ನೀನು ನಾನು ನಾವೆಲ್ಲರೂ ನಂಬಿರುವಂತ ದೇವರು, ಕೈ ಬಿಡದಂತ ದೇವರು, ನಡೆಸುವಂತ ದೇವರು, ಎಂದಿಗೂ ನಮ್ಮ ಜೊತೆಯಲ್ಲಿರುವಂತ ದೇವರು,
ಯೇಸು ಕ್ರಿಸ್ತರವರು ಲಾಜರನ ಬಳಿಗೆ, ಅಂದ್ರೆ ಸತ್ತಂತ ಲಾಜರನ ಬಳಿಗೆ ಬರುವುದಕ್ಕೆ ತಡವಾಯ್ತು. ಬಟ್ ಇಟ್ಸ್ ನಾಟ್ ಡಿನೈಡ್. ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ರೇರೆ. ಇಂಗ್ಲಿಷ್ ಅಲ್ಲಿ ಏನಿರ್ತಾರೆ ಅಂತಂದ್ರೆ, ಗಾಡ್ ಡಿಲೇಡ್ ಬಟ್ ನಾಟ್ ಡಿನೈಡ್. ಗಾಡ್ ಡಿಲೇಸ್ ಆರ್ ನಾಟ್ ಡಿನೈಲ್ಸ್. ಅಂದ್ರೆ ದೇವರು ತಡ ಮಾಡ್ತಿದ್ದಾರೆ ಅಂತಂದ್ರೆ ತಿರಸ್ಕರಿಸ್ತಿದ್ದಾರೆ ಅಂತಲ್ಲ, ಆ ಬೇಡ ಎಂಬುದಾಗಿ ತಳ್ತಿದ್ದಾರೆ ಅಂತಲ್ಲ. ದೇವರು ತಡ ಮಾಡ್ತಿದ್ದಾರೆ ಅಂತಂದ್ರೆ ದೇವರು ತನ್ನ ಕಾರ್ಯವನ್ನು ಮಾಡ್ಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ದೇವರು ತನ್ನ ಪ್ರೆಸೆನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ನಮ್ಮ ಜೀವನದಲ್ಲೂ ಕೂಡ ದೇವರು ತಡ ಮಾಡ್ತಿದ್ಯಾ, ಯಾಕೆ ತಡ ಮಾಡ್ತಿದೆ? ವೆಯ್ಟ್. ವೆಯ್ಟ್ ಅಂಟಿಲ್ ಗಾಡ್ ಟೇಕ್ಸ್ ಅಥಾರಿಟಿ. ವೆಯ್ಟ್ ಅಂಟಿಲ್ ಗಾಡ್ ಟೇಕ್ಸ್ ಕಂಟ್ರೋಲ್. ಶೋಧನೆಗಳು ಬರ್ತಿದ, ವೆಯ್ಟ್. ಪ್ರಾರ್ಥನೆ ಮಾಡ್ತಿದ್ದೇನೆ ಆದ್ರೂ ಸಮಾಧಾನ ಸಿಗ್ತಿಲ್ಲ, ವೆಯ್ಟ್. ನಿರೀಕ್ಷೆ ಉಳ್ಳವನಾಗಿರು, ನಂಬಿಕೆ ಉಳ್ಳವನಾಗಿರು, ಹೆದರಬೇಡ. ಅಷ್ಟೇ ಬಿಟ್ರೆ ಡೋಂಟ್ ಗೆಟ್ ಪ್ಯಾನಿಕ್ ಇನ್ ಯುವರ್ ಲೈಫ್. ನಮ್ಮ ಜೀವನದಲ್ಲಿ ಅಯ್ಯೋ ದೇವರು ನನ್ನ ಜೀವನದಲ್ಲಿ ಏನು ಮಾಡ್ತಿಲ್ಲ ನಾವು ಪ್ಯಾನಿಕ್ ಆಗ್ಬಿಡ್ತೇವೆ. ತುಂಬಾ ಸಮಯಗಳಲ್ಲಿ ಟೆನ್ಷನ್ ಆಗ್ಬಿಡುತ್ತೆ ನಮ್ಗೆ. ನೋ, ಯು ಡೋಂಟ್ ಗೆಟ್ ಟೆನ್ಸ್. ದೇವರು ಮಾಡ್ತಾರೆ, ದೇವರು ನೋಡ್ತಿದ್ದಾರೆ. ದೇವರು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ಎಲ್ಲರಿಗೂ ಸಾಕ್ಷಿ ಹೇಳುವ ಹಾಗೆ ನನ್ನ ನಿಲ್ಲಿಸ್ತಾರೆ. ದಿಸ್ ಇಸ್ ದ ಬಿಲೀಫ್ ವಿ ಶುಡ್ ಹ್ಯಾವ್. ಹಾಗಾಗಿ ಈ ಮೂರು ಸಂದರ್ಭಗಳಲ್ಲಿ ನಾವು ನೋಡುವಂತದ್ದು ಏನಂತಂದ್ರೆ, ಸಮಾಜಕ್ಕೆ ಸ್ಟೇಟ್ಮೆಂಟ್ ದೇವರು ಕೊಡ್ತಿದ್ದಾರೆ ತನ್ನ ಭಕ್ತರ ಮೂಲಕ. ನನ್ನ ಮೂಲಕವಾಗಿ ಸಮಾಜಕ್ಕೆ ಸ್ಟೇಟ್ಮೆಂಟ್, ನಿಮ್ಮ ಮೂಲಕವಾಗಿ ಸಮಾಜಕ್ಕೆ ಸ್ಟೇಟ್ಮೆಂಟ್ ಏನಂತಂದ್ರೆ, ನೀನು ನಂಬಿರುವಂತ ದೇವರು ನಿನ್ನನ್ನು ಕೈ ಬಿಟ್ಟಿಲ್ಲ, ಕೈ ಬಿಡುವುದಿಲ್ಲ. ಆ ದೇವರನ್ನು ಆಶ್ರಯಿಸಿದರೆ ನನ್ನನ್ನು ಕೂಡ ಆ ದೇವರು ಕೈ ಬಿಡುವುದಿಲ್ಲ. ದಟ್ಸ್ ದ ಸ್ಟೇಟ್ಮೆಂಟ್. ದಟ್ಸ್ ದ ಸ್ಟೇಟ್ಮೆಂಟ್. ಹಾಗಾಗಿ ಪ್ರೇರೆ, ಶೋಧನೆಗಳು, ಶ್ರಮೆಗಳು, ಕಷ್ಟಗಳು, ಕಣ್ಣೀರು, ದುಃಖ ಇವೆಲ್ಲ ಕ್ರೈಸ್ತರಿಗೆ ಸಹಜ, ಆದರೆ ಶಾಶ್ವತವಲ್ಲ. ಶಾಶ್ವತವಲ್ಲ. ಅವುಗಳನ್ನು ದೇವರು ದೂರ ಮಾಡ್ಲಿಕ್ಕೆ ಒಂದು ಕ್ಷಣ ಮಾತ್ರ ಸಾಕು. ಬಟ್ ಸ್ಟಿಲ್ ಹಿ ಟೇಕ್ಸ್ ಟೈಮ್ ಟು ಮೇಕ್ ಯು ಎ ಪರ್ಫೆಕ್ಟ್ ಪರ್ಸನ್. ನಿನ್ನನ್ನು ರೂಪಿಸೋದಕ್ಕೆ ದೇವರ ಸಮಯವನ್ನ ತೆಗೆದುಕೊಳ್ತಿರ್ತಾರೆ. ಪ್ಲೀಸ್ ಡೋಂಟ್ ಇಗ್ನೋರ್ ಗಾಡ್ ಇನ್ ಯೋರ್ ಲೈಫ್. ದೇವರನ್ನು, ಆತನ ಕಾರ್ಯಗಳನ್ನು ಡೋಂಟ್ ಗಿವ್ ಹಿಮ್ ಸೆಕೆಂಡ್ ಪ್ರಯಾರಿಟಿ. ವಾಟ್ ಎವರ್ ದ ಸಿಚುವೇಶನ್, ಪರಿಸ್ಥಿತಿಗಳು ಏನೇ ಆಗಿರಬಹುದು, ಫಸ್ಟ್ ಪ್ರಯಾರಿಟಿ ಟು ಗಾಡ್, ದೇವರಿಗೆ ಮಾತ್ರ. ವಾಟ್ ಎವರ್ ಇಟ್ ಟೇಕ್ಸ್. ಅಂತ ಭಕ್ತಿ ನಾವು, ನಮ್ಮ ಕುಟುಂಬ, ನಮ್ಮ ಮನೆಯವರು ಎಲ್ಲರೂ ಹೊಂದಿರೋರಾಗಿರೋಣ. ದೇವರು ತನ್ನ ಕಾರ್ಯವನ್ನು ನಮ್ಮ ಮೂಲಕವಾಗಿ ನಡೆಸ್ತಾರೆ. ಅಧಿಕಾರಿಗಳನ್ನು ಬದಲಾಯಿಸಬಹುದು ನೆಬೂಕದ್ನೆಚ್ಚರನ ಹಾಗೆ. ಪ್ರಕೃತಿಯನ್ನ ಅಲ್ಲಾಡಿಸಬಹುದು ದೇವರ ಮಹಿಮೆಗಾಗಿ, ಪೌಲ ಸೀಲರ ಜೀವನದಲ್ಲಿ ನಡೆದ ಹಾಗೆ. ಮರಣದ ಪಾಶದಲ್ಲಿದ್ದಂತವರನ್ನು ಕೂಡ ಬದಲಾಯಿಸಬಹುದು ದೇವರು, ಕೇವಲ ನಿನ್ನ ಪ್ರಾರ್ಥನೆಗಾಗಿ. ಜಸ್ಟ್ ಬಿಕಾಸ್ ಆಫ್ ಯೋರ್ ಪ್ರೇಯರ್ಸ್. ಸೊ ದೇವರಿಗೆ ಬಹಳ ಹತ್ತಿರವಾಗಿ ಬದುಕೋಣ. ದೇವರನ್ನು ಎಂತ ಪರಿಸ್ಥಿತಿಗಳಲ್ಲೂ ಬಿಡುವುದು ಬೇಡ. ವಾಕ್ಯವನ್ನು, ಕ್ರಿಸ್ತನನ್ನು, ಆತನ ಪಾದಗಳನ್ನು ಹಿಡಿದುಕೊಂಡು ಆತನ ಸೇವೆಗೋಸ್ಕರ ನಡೆಯೋಣ. ಈ ಮೂರು ಸಂದರ್ಭಗಳು ನಿಜವಾಗ್ಲೂ ನಮ್ಮೆಲ್ಲರನ್ನು ಪ್ರೋತ್ಸಾಹ ಮಾಡುತ್ತಾ, ದೇವರಿಗೋಸ್ಕರ ಇನ್ನೂ ಅನೇಕ ಹೆಜ್ಜೆಗಳನ್ನು ನಾವು ತೆಗೆದುಕೊಳ್ಳಲು ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ್ದಾರೆ ಎಂಬುದಾಗಿ ನಂಬುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನಿಮಗೋಸ್ಕರ ನಾವು ನಿಂತಾಗ ಸಮಾಜವೇ ನಮ್ಮೊಂದಿಗೆ ಇಲ್ಲದೆ ಇದ್ದರೂ ನೀವು ನಮ್ಮೊಂದಿಗೆ ಇದ್ದು ನಡೆಸುವಾಗ ಕರ್ತನೆ, ನಮಗೆ ಸಿಗುವಂತ ಬಲ, ನಮ್ಮ ಪಕ್ಷದಲ್ಲಿ ನೀವಿದ್ದುಕೊಂಡು ನಮ್ಮನ್ನು ನಡೆಸುವಂತ ರೀತಿ ಎಂತದ್ದಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ ಕೆಲವು ಸಂದರ್ಭಗಳ ಮೂಲಕವಾಗಿ. ಇನ್ನು ಅನೇಕ ಸಂದರ್ಭಗಳಿದಾವೆ ಕರ್ತನೆ. ಆದ್ರೆ ನೋಡಿದಂತೆ ಸಂದರ್ಭಗಳು ನಮ್ಮನ್ನು ಬಲಪಡಿಸುವಂತೆ, ನೋಡಿದಂತೆ ಎಲ್ಲಾ ಸಂದರ್ಭಗಳಲ್ಲೂ ನಮ್ಮನ್ನು ಇನ್ನೂ ನಿಮ್ಮಲ್ಲಿ ನಿಲ್ಲುವುದಕ್ಕೆ ಸ್ಥಿರಪಡಿಸಲು ನಮಗೆ ಸಹಾಯ ಮಾಡಿ. ಹೌದು ಕರ್ತನೆ, ಶೋಧನೆಗಳಿದ್ದಾವೆ, ಶ್ರಮೆಗಳಿದ್ದಾವೆ, ಕಣ್ಣೀರಿದ್ದಾವೆ. ದುಃಖದ ಮಾರ್ಗದಲ್ಲಿ ನಾವೆಲ್ಲರೂ ನಡೀತಿದ್ದೇವೆ. ಆದ್ರೆ ಒಂದಂತೂ ಸತ್ಯ, ನಾವು ನಂಬಿರುವಂತ ನಮ್ಮ ದೇವರು ಕೈ ಬಿಡುವುದಿಲ್ಲ. ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ನಮ್ಮ ದೇವರು ಅದ್ಭುತಗಳನ್ನು ಮಾಡ್ತಾರೆ ಎಂಬುದಾಗಿ ನಾವು ನಂಬ್ತಿದ್ದೇವೆ. ನಮ್ಮ ನಂಬಿಕೆಯನ್ನು ನೀವು ನೆರವೇರಿಸುವಂತ ದೇವರಾಗಿದ್ದೀರಾ. ಪೌಲ ಸೀಲರ ಜೀವನದಲ್ಲಿ ನೀವು ಮಾಡಿದ್ದೀರಾ, ಶದ್ರಕ್ ಮೇಷಕ್ ಅಬೇದ್ನೆಗೋರ ಜೀವನದಲ್ಲಿ ನೀವು ಮಾಡಿದ್ದೀರಾ, ಲಾಜರನ ಬದುಕಿನಲ್ಲೂ ಕೂಡ ನೀವು ಮಾಡಿದ್ದೀರಾ.
ಇದು ಎಣಿಸಲಿಕ್ಕಾಗದೇ ಇರುವಂತ ಕಾರ್ಯಗಳು, ಊಹಿಸ್ಲಿಕ್ಕಾಗದೇ ಇರುವಂತ ಅದ್ಭುತಗಳು. ಅಂತ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ನೀವು ಮಾಡಿ ಕರ್ತನೆ, ನಿಮಗೋಸ್ಕರ ನಿಂತುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿ. ನಾವಲ್ಲ ಕರ್ತನೆ, ನಮ್ಮ ಮೂಲಕ ಅನೇಕರು ನಿಮ್ಮ ಬಳಿಗೆ ಬರಬೇಕು. ಹಾಗಾಗಲು, ಹಾಗೆ ನಡೆಯಲು ನೀವೇ ನಮ್ಮ ಸಹಾಯಕನಾಗಿ, ಜೊತೆಗಾರನಾಗಿದ್ದು ನಡೆಸಿ ಬಲಪಡಿಸುತ್ತೀರೆಂಬುದಾಗಿ ನಂಬುತ್ತಾ, ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಪ್ರಯಾಸ ಪಡುತ್ತಿರುವಂತ ರೇಖಾಂಚಿ ಅವರನ್ನು, ದೀಕ್ಷಿತನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಅವರನ್ನು ಬಲಪಡಿಸಿ ನಿಮ್ಮ ಸೇವೆಯಲ್ಲಿ ಇನ್ನೂ ಅಧಿಕವಾಗಿ ನಡೆಸಿಕೊಳ್ಳ್ರಿ. ಅವರ ಮೂಲಕ ಅನೇಕರು ನಿಮ್ಮ ವಾಕ್ಯದ ನೆರಳಿನಲ್ಲಿ, ನಿಮ್ಮ ವಾಕ್ಯದ ಆಶ್ರಯದಲ್ಲಿ ಬೆಳೆಯಲು ನೀವು ಸಹಾಯ ಮಾಡುತ್ತಿದ್ದೀರಿ. ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಹೆಚ್ಚಾಗಿ ಅವರನ್ನು ನಿಮಗೋಸ್ಕರ ಉಪಯೋಗಿಸಿಕೊಂಡು ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಸೇರಿ ಬಂದಿರುವಂತ ಎಲ್ಲರನ್ನು, ಎಲ್ಲರ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ, ಅವರು ನಿಮ್ಮನ್ನು ಆಧಾರ ಮಾಡಿಕೊಂಡು ನಿಮ್ಮನ್ನು ಮಾತ್ರ ನೋಡುತ್ತಾ ಈ ಲೋಕದ ಯಾತ್ರೆಯನ್ನು ಮುಗಿಸಲು ಸಹಾಯ ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೇನ್. ವಂದನೆಗಳು ಬ್ರದರ್. ವಂದನೆಗಳು.